ಆ ಕುಟುಂಬ ದೂರದ ಊರಿಂದ ರಾಜಧಾನಿಗೆ ಬಂದು ನೆಲೆ ನಿಂತಿತ್ತು. ಮನೆ ಯಜಮಾನನ ಮೇಲೆಯೇ ಹೆಂಡತಿ, ಮಕ್ಕಳು ಆಸರೆಯಾಗಿದ್ರು. ಆದರೆ ಪತಿಗೆ ಬಂದ ಅನಿರೀಕ್ಷಿತ ಸಾವು ಪತ್ನಿಯನ್ನ ಕಂಗೆಡಿಸಿತ್ತು. ಇದರಿಂದ ಆಕೆ ತೆಗೆದುಕೊಂಡ ನಿರ್ಧಾರ 2 ಸಾವಿಗೆ ಕಾರಣವಾಗಿದೆ. ಈ ಘಟನೆ ಜೀವನ ಕಟ್ಟಿಕೊಳ್ಳೋದಕ್ಕೆ ಬೆಂಗಳೂರಿಗೆ ಬಂದವರ ಎದೆಯನ್ನ ಝಲ್ಲೆನಿಸಿದೆ. ರಾಜಧಾನಿ ಬೆಂಗಳೂರು ಆಶ್ರಯ ಕೋರಿ ಬಂದವರನ್ನ ತನ್ನ ಮಡಿಲಿಗೆ ಹಾಕೊಳ್ಳುತ್ತೆ. ಕೆಲಸ ಅರಸಿ ಬಂದವರಿಗೆ ಬದುಕು ದಿಕ್ಕು ತೋರಿಸುತ್ತೆ. ಇಂಥ ಕೆಂಪೇಗೌಡರ ಊರಿಗೆ ಜೀವನ ರೂಪಿಸಿಕೊಳ್ಳಲು ಶ್ರೀಧರ್ ಪುಲಿವರ್ತ ಮತ್ತವರ ಪತ್ನಿ ರಮ್ಯಾ, ಇಬ್ಬರು ಮಕ್ಕಳಿದ್ದ ಕುಟುಂಬ ವಲಸೆ ಬಂದಿತ್ತು. ಆದರೆ ಕಳೆದ ವಾರ ರಮ್ಯಾ ಮತ್ತು ಅವರ ಪುತ್ರ 13 ವರ್ಷದ ಭಾರ್ಗವ್ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅಷ್ಟಕ್ಕೂ ಅಮ್ಮ ಮಗನ ಆತ್ಮಹತ್ಯೆಗೆ ಕಾರಣ ಏನು ಅಂದ್ರೆ ಮನೆ ಯಜಮಾನ ಅಂದ್ರೆ ಶ್ರೀಧರ್ ಅವರ ಅಕಾಲಿಕ ಮರಣ. ಹೌದು, ಕೋಲಾರ ಮೂಲದ ರಮ್ಯಾ ಹಾಗೂ ಆಂಧ್ರಪ್ರದೇಶದ ಪುಲಿವರ್ತಿ ಗ್ರಾಮದ ಶ್ರೀಧರ್ 20 ವರ್ಷದ ಹಿಂದೆ ಮದುವೆ ಆಗಿದ್ರು. ಬಳಿಕ ಜೀವನ ಸಾಗಿಸುವುದಕ್ಕೆ ಬೆಂಗಳೂರಿಗೆ ಬಂದಿದ್ರು. ಶ್ರೀಧರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರಿಂದ ಕೈ ತುಂಬಾ ಸಂಬಳ ಬರ್ತಾ ಇತ್ತು. ಇದರಿಂದ ಇಬ್ಬರು ಮಕ್ಕಳೊಂದಿಗೆ ಯಲಹಂಕದ ಅಪಾರ್ಟ್ಮೆಂಟ್ ಒಂದರಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಹೀಗೆ ಎಲ್ಲವೂ ಚೆನ್ನಾಗಿರ್ಬೇಕಾದ್ರೆ ಶ್ರೀಧರ್ ಕ್ಯಾನ್ಸರ್ನಿಂದ ಬಳಲಿ 3 ತಿಂಗಳ ಹಿಂದೆ ಅಸುನೀಗಿದ್ರು. ಇದರಿಂದ ಪತ್ನಿ ರಮ್ಯಾಗೆ ಆಕಾಶವೇ ಕಳಚಿ ಬಿದ್ದಂತಾಯಿತು. ಜೀವನ ನಿರ್ವಹಣೆ ಮಾಡುವುದು ಕೂಡ ಸಂಕಷ್ಟದ ಹಂತ ತಲುಪಿತ್ತು. ಕುಟುಂಬಕ್ಕೆ ವರಮಾನವಿಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೊಡಲಿ ಪೆಟ್ಟು ಬಿದ್ದಿತ್ತು. ರಮ್ಯಾ ಖಿನ್ನತೆಗೆ ಒಳಗಾದ್ರು. 13 ವರ್ಷದ ಪುತ್ರನೂ ಅಪ್ಪನ ಸಾವು, ಅಮ್ಮನ ಕಷ್ಟ ನೋಡಲಾಗದೆ ಕೊರಗಿ ಹೋಗಿದ್ದ. ಇದರಿಂದ ಕಳೆದ ವಾರ ಡೆತ್ ನೋಟ್ ಬರೆದಿಟ್ಟು ಮಗನ ಜೊತೆ ರಮ್ಯಾ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆದರೆ ಈ ಆತ್ಮಹತ್ಯೆ ನಡೆದ 3 ದಿನದ ಬಳಿಕ ಪಿಜಿಯಲ್ಲಿದ್ದ ಮಗಳು ಮನೆಗೆ ಬಂದು ಬಾಗಿಲು ತಟ್ಟಿದ್ರೆ ಯಾರೂ ಬಾಗಿಲು ತೆರಲಿಲ್ಲ. ಆಗ ತನ್ನ ಬಳಿ ಇದ್ದ ಇನ್ನೊಂದು ಕೀಯಿಂದ ಬಾಗಿಲು ತೆರೆದಾಗ ಅಮ್ಮ ಮತ್ತು ಸಹೋದರನ ಸ್ಥಿತಿ ನೋಡಿ ಶಾಕ್ ಆಗಿದ್ಲು. ಬಳಿಕ ಯಲಹಂಕ ಠಾಣೆಯ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಆತ್ಮಹತ್ಯೆ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬೆಂಗಳೂರಿಗೆ ಜೀವನ ಕಟ್ಟಿಕೊಳ್ಳಲು ದೂರದ ಊರುಗಳಿಂದ ಲಕ್ಷಾಂತರ ಜನ ಬರ್ತಾರೆ. ಆದರೆ ಇಲ್ಲಿ ಬದುಕೋ ಶೈಲಿ, ನಮ್ಮ ಜೀವನ ಕ್ರಮ, ನಮ್ಮ ಆದಾಯ ಸಮನಾಗಿರಬೇಕು. ಇಲ್ಲವಾದ್ರೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತವೆ. ಕೆಲವೊಮ್ಮೆ ಇಂಥ ದುರಂತಕ್ಕೂ ಸಹ ಕಾರಣ ಆಗುತ್ತೆ. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸ್ ಗುರು. ಅದಕ್ಕೆ ನಾನು ಹೇಳ್ತಾ ಇರೋದು ಹುಷಾರ್ ಬೆಂಗಳೂರು. ನಾನು ನಿಮ್ಮ ಶೀತಲ್ ಶೆಟ್ಟಿ. ಹುಷಾರ್.